ಅದು ಸಹಿತ ಕೌಂಟ್ ಆಗ್ತದೆ. ಈ ನೆಲಗಟ್ಟಲೆ ಈಗ ನಮ್ಮ ಜಿ ಟಿ ದೇವೇಗೌಡರು ಪಾರ್ಟಿ ನಮಗೆ ಕೇವಲ ಎಲೆಕ್ಷನ್ಗೆ ಅಷ್ಟು ಉಪಯೋಗ ಮಾಡ್ತದೆ, ಅದು ಮುಗಿದ್ಮೇಲೆ ನಾವ್ಯಾರು ಮಾಡ್ತಾರೆ, ಅದಕ್ಕೆ ನಾವು ಬರೋ ಅವಶ್ಯಕತೆ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ನಾವು ನಮ್ಮ ಕ್ಷೇತ್ರನ ಗಟ್ಟಿ ಮಾಡ್ಕೊಳ್ತೀವಿ ಅನ್ನೋಂಥ ಮಾತು ಮಾತಾಡಿದ್ರಿಂದಾಗೆ ಈಗ ಇರುವ ಎಮ್ ಎಲ್ ಎಗಳಲ್ಲಿ ಸಹಿತ ಕೆಲವೊಂದಿಷ್ಟೇನೋ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಇದ್ದಾವೆ. ಜೊತೆಗೆ ನಮ್ಮ ಡಿ ಕೆ ಶಿ ಅವರು ಈ ಪಾರ್ಟಿಯನ್ನು ಇನ್ನಷ್ಟು ಹೊಡಿಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಅನ್ನೋ ಸುದ್ದಿಗಳು ಇದ್ದಾವೆ. ಹೀಗಾಗಿ ಏನಪ್ಪ ಅಂತಂದರೆ ಡಿ ಕೆ ಶಿ ಅವ್ರಿಗೂ ಈಗ ಹೊಸ ಒಂದು ನಾಯಕತ್ವ ತಯಾರು ಮಾಡ್ಕೋಬೇಕಾಗಿದೆ. ಅದರಲ್ಲೂ ಮುಖ್ಯಮಂತ್ರಿ ಕಾಂಪಿಟೇಷನ್ ಅದ ಈಗ. ಅದಕ್ಕಾಗಿ ಆ ಮುಖ್ಯಮಂತ್ರಿ ಆಗುವ ಸಲುವಾಗಿ ಅವರು ಈ ಎಲ್ಲ ಎಮ್ ಎಲ್ ಎಗಳನ್ನ ತಮ್ಮ ಟ್ಯಾಕ್ಸಿಗೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಹಾಗೇನಾದರೂ ಆದ್ರೆ ಡಿ ಕೆ ಶಿ ಅವ್ರು ಇನ್ನಷ್ಟು ಬಲಿಷ್ಠ ಆಗ್ತಾರೆ ಅನ್ನೋದು ಎರಡು ಮಾತಿಲ್ಲ. ಜೊತೆಗೆ ಕುಮಾರಸ್ವಾಮಿಗಳಿಗೆ ಇನ್ನೂ ದೊಡ್ಡ ಹೊಡೆತು ಬೀಳ್ತಿದ್ದೆ ಅನ್ನಿಸಿದ್ದು ಅಷ್ಟೇ ಸತ್ಯದ. ಏನಾಗಲಿ ನೋಡೋಣ, ಅದನ್ನು ಡಿ ಕೆ ಶಿ ಅವ್ರು ಗೆಲ್ತಾರೋ, ಕುಮಾರಸ್ವಾಮಿಗಳು ಗೆಲ್ತಾರೋ, ಅಥವಾ ನಮ್ಮ ಏನಪ್ಪ ಅಂತಂದ್ರೆ ನಿಖಿಲ್ ಕುಮಾರಸ್ವಾಮಿಗಳು ಗೆಲ್ತಾರೋ, ಪ್ರಜ್ವಲ್ ರಂತಿ ಹೆಚ್ಚು ಕಡಿಮೆ ರಾಜಕೀಯ ಆಯುಷ್ಯ ಮುಗಿದಂಗೆ ಆಯ್ತಿಲ್ಲ ಅಂತೇಳಿ ಹೇಳ್ತಾ, ಇದರಿಂದ ಪಾರ್ಟಿಗೂ ಜೆ ಡಿ ಎಸ್ಗೂ ದೊಡ್ಡ ಹೊಡೆದು ಬಿತ್ತು ಅನ್ನೋಂಥ ಮಾತನ್ನು ಉಚ್ಚರಿಸ್ತಾ, ಇಂಥ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರನ್ನು ಬಿಟ್ಟು ಹೋಗಿದ್ದು ನಿಜವಾಗಿ ಪಾರ್ಟಿಗೆ ದೊಡ್ಡ ಆಘಾತಕಾರಿ ವಿಷಯ ಅನ್ನೋದು ಎರಡು ಮಾತಿಲ್ಲ. ಇನ್ನು ಅದನ್ನು ಕಟ್ಟಿ ಬೆಳೆಸೋ ಕೆಲಸ ಏನಿದ್ರು ಎಲ್ಲ ದೇವೇಗೌಡರು ತಿರೆ ಮೇಲೆ ಅವ್ರಿಗೂ 90 ದಾಟಿ ಹೋಗಿದೆ ವಯಸ್ಸು. ಏನಿದ್ರು ಕುಮಾರಸ್ವಾಮಿಗಳಿಗೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ಇನ್ನು ಉಳಿದವ್ರು ನಿಖಿಲ್ ಕುಮಾರಸ್ವಾಮಿ ಅವ್ರು ಎಷ್ಟು ಮಟ್ಟಿಗೆ ಬೆಳೆಸ್ತಾರೆ ಮಾಡ್ತಾರೆ, ಮುಂದಿನ ನೋಡೋಣ ಅಂತ ಹೇಳ್ತಾ, ಜಿ ಟಿ ದೇವೇಗೌಡರು ಗುಡ್ ಬೈ ಹೇಳ್ತಾರಾ ಇಲ್ಲ ಸುಮ್ಮನೆ ಬೆದರಿಕೆಗಾಗಿ ಇದನ್ನ ಹಾಕಿದಾರ ಯಾರಿಗೂ ಗೊತ್ತು. ಯಾಕಂದ್ರೆ ಇನ್ನೊವ್ರಿಗೆ ತಮ್ಮ ಒಕ್ಕಲಿಗ ಲೀಡರ್ಗಳ ಮೇಲೆ ವಿಶ್ವಾಸ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. 60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.